ಮತ್ತು ನಮ್ಮ ಮತ್ತೆಗೆ ಬಂದರೆ ಏನಾರೇ ಹತ್ತಾವು ಸಾಬರಿ ಅಂತೇಳಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ, ಹಸ್ಬೆಂಡ್ ನೇಟಿವ್ ಹೋದಾಗ ನಾವು ಮರ್ಕುಂಬಿಗೆ ಹೋಗಿ ಬಂದ್ವಿ ಅಂತ ಹೇಳಿದೆ. ಮರ್ಕುಂಬಿಗೆ ಹೋಗಿ ಬಂದು ಮಾರನೇ ದಿವಸ ನಾನು ಹಸ್ಬೆಂಡು ಮತ್ತು ಹಸ್ಬೆಂಡ್ ಅವ್ರ ತಂಗಿ, ಡ್ರೈವರು, ಸೊ 4 ಜನ ಸೇರಿಬಿಟ್ಟು ಗಾಡಿ ಸರ್ವಿಸಿಂಗ್ಗೆ ಕೊಡಬೇಕು ಅಂತ ಹೊರಟ್ವಿ ನೋಡ್ರಿ. ಅವತ್ತು ನಾವು ಬ್ರೇಕ್ಫಾಸ್ಟ್ ಮಾಡ್ದೇ ಹಾಗೆ ಹೋಗಿದ್ವಿ. ಸೊ ಅಲ್ಲಿ ಗಾಡಿ ಸರ್ವಿಸಿಂಗಿಗೆ ಬಿಟ್ಟು ಅವರು ಅಲ್ಲೆಲ್ಲ ಕಾಫಿ ಎಲ್ಲ ಕೊಟ್ಟರು ನಮಗೆ ಕುಡಿಲಿಕ್ಕೆ. ಕಾಫಿ ಎಲ್ಲ ಕುಡಿದು ಮತ್ತೆ ನಾವು ಅಂದರೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಗಾಡಿ ಸರ್ವಿಸಿಂಗ್ ಮಾಡೋಕ್ಕೆ. ಅಲ್ಲಿ ಅವರು ಅಂದರೆ ನಾ ಲಾಸ್ಟ್ ಇಯರ್ ಹೋದಾಗೂ ಅಂದರೆ ಸರ್ವಿಸಿಂಗ್ ಬಿಟ್ಟು ಬಂದಿದ್ರು ಹಸ್ಬೆಂಡು. ಲಾಸ್ಟ್ ಇಯರ್ ಹೋದಾಗೂ ಅಲ್ಲಿ ಕಾಫಿ ಕೊಟ್ಟಿದ್ರು. ಸೊ ಅದೇ ನೆನಪಿಗೆ ಬಂತು ಈ ಸರಿ ಹೋದಾಗೂ. ಸೊ ನಾನು ಕೇಳೋಕೆ ಹೋಗಿದ್ದೆ ಸರ್ವಿಸಿಂಗ್ ಮುಗಿದಿದ್ದೇನ ಇಲ್ಲ ಅಂಥೇಳಿ ಲಾಸ್ಟ್ ಇಯರು. ಬಟ್ ಈ ಇಯರು ಹಸ್ಬೆಂಡು, ಅವ್ರ ತಂಗಿ, ನಾನು ಮತ್ತು ಡ್ರೈವರ್ 4 ಜನ ಸೇರಿ ಹೋಗಿದ್ವಿ ನೋಡ್ರಿ. ಮತ್ತು ಅಲ್ಲಿ ಕಾಫಿ ಕುಡ್ಕೊಂಡು ಮತ್ತೆ ಹಸಿವೆ ಆಗ್ತಾಯಿತ್ತು. ಗಾಡಿ ಸರ್ವಿಸಿಂಗ್ ಬಿಟ್ಬಿಟ್ಟು ಏನು ತಿಂದಿಲ್ಲ ಅಂತ ಹೇಳಿ ಅಂದ್ಬಿಟ್ಟು ಬೇಗನೆ ಏನಾದರೂ ತಿನ್ಕೊಂಡು ನಾವು ಮತ್ತೆ ಹಾಸ್ಪಿಟಲ್ಗೆ ಹೋದ್ರಾಯ್ತು ಅಂಥೇಳಿ ಹೋಟೆಲ್ಗೆ ಹೋದ್ವಿ ನೋಡ್ರಿ. ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಪಲಾವ್ ತಿಂದ್ಬಿಟ್ಟು ನಂತರ ನಾವು ಇದು ಕಾಲೇಜ್ ಕಮ್ಮು ಹಾಸ್ಪಿಟಲ್ಲು. ಅಂದರೆ ಸ್ಟೂಡೆಂಟ್ಸ್ ಅಲ್ಲಿ ಕಲಿತಾ ಇರ್ತಾರೆ, ಪ್ಲಸ್ ನಮಗೆ ಅಂದರೆ ನೋಡ್ತಿರ್ತಾರೆ, ಪೇಷಂಟ್ಗಳಿಗೆ ನೋಡ್ತಾರೆ. ಸೊ 2 ಇದೆ, ಇದು ಡೆಂಟಲ್ ಕಾಲೇಜು. ಸೊ ಇಲ್ಲಿ ಹಸ್ಬೆಂಡ್ ಅವ್ರ ಫ್ಯಾಮಿಲಿ ಯಾವಾಗಲೂ ಹೋಗ್ತಾ ಇರ್ತಾರಂತೆ. ನಾನು ಹೋಗಿದ್ದು ಇಲ್ಲಿ ಫಸ್ಟ್ ಟೈಮ್ ನೋಡಿ. ಸೊ ಇಲ್ಲಿ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ಅವತ್ತು ಹಸ್ಬೆಂಡ್ ಅವರು ತೋರಿಸಿದ್ರು, ಅವರ ತಂಗಿನೂ ಕೂಡ ತೋರಿಸಿದ್ರು, ಮತ್ತು ನಾನು ಕೂಡ ತೋರಿಸಿದೆ. ಒಂದು ಹೊಸ ಅನುಭವ ಏನಾಯಿತು ಅಂದರೆ ಇಲ್ಲಿ ಸುಮಾರು ಜನ ಚೆಕ್ ಮಾಡ್ತಾರೆ ನೋಡಿ. ಅಂದರೆ ಏನೋ ಚಿಕ್ಕ ಸಮಸ್ಯೆ ಇದ್ರೂ ಕೂಡ ಸುಮಾರು ಜನ ಸ್ಟೂಡೆಂಟ್ಸ್ ಇರ್ತಾರಲ್ವ, ಸೊ ಅವರೆಲ್ಲ ಚೆಕ್ ಮಾಡ್ತಾರೆ ಫಸ್ಟು. ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಫಸ್ಟ್ ಏನಾಗಿದೆ ಅಂತ ಹೇಳಿ ಅಂದ್ಬಿಟ್ಟು ಕೆಲವೊಬ್ಬರು ಎಕ್ಸ್ರೇ ಹೇಳ್ತಾರೆ, ಕೆಲವೊಬ್ಬರು ಅಂದರೆ ನಮ್ಮ ಸಿಚುವೇಶನ್ ನೋಡ್ಕೊಂಡ್ಬಿಟ್ಟು ಅವರು ಎಕ್ಸ್ರೇ ಎಲ್ಲ ಹೇಳ್ತಾರೆ. ಇಲ್ಲಿ ಸುಮಾರು ಜನ ಚೆಕ್ ಮಾಡ್ತಾರೆ. ಲಾಸ್ಟ್ ಕಡೆಗೆ ಈಗ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೆಂಗಾಗುತ್ತೆ, ಸಡನ್ ಆಗಿ ಹೋದ ತಕ್ಷಣ ಒಂದೇ ಡಾಕ್ಟ್ರು ನೋಡಿಬಿಡ್ತಾರೆ ನಿಮಗೆ. ಬಟ್ ಈ ಹಾಸ್ಪಿಟಲಲ್ಲಿ ಹಂಗಲ್ಲ, ಸುಮಾರು ಜನ ನೋಡ್ತಾರೆ, ಸುಮಾರು ಜನ ಚೆಕ್ ಮಾಡ್ತಾರೆ. ಸೊ ಹಂಗೆಲ್ಲ ತೋರಿಸ್ಕೊಂಡು ನಾವು ಮಧ್ಯಾಹ್ನ ಇಲ್ಲ, ಒಂದು ಈವ್ನಿಂಗ್ 4 o'clock ಏನೋ ಆಗ್ತಾ ಇತ್ತು, ಬಂದ್ವಿ. ಮತ್ತೆ ಗಾಡಿ ಸರ್ವಿಸಿಂಗ್ ಮುಗ್ದಿದ್ದೇನೋ ಇಲ್ಲ ಅಂಥೇಳಿ ಮತ್ತೆ ಅದೇ ಪ್ಲೇಸ್ಗೆ ಬಂದ್ವಿ ನೋಡ್ರಿ. ಇವ್ರು ಬಿಟ್ಟು ಬಂದು ಇಲ್ಲಿ ಕುಂತಾರ. ಮತ್ತು ನಮ್ಮ ಮತ್ತೆಗೆ ಬಂದರೆ ಏನಾರೇ ಹತ್ತಾವು ಸಾಬರಿ ಅಂತೇಳಿ ಬರೀ ಇಂಥದೆಯ. ಹಸ್ಬೆಂಡ್ ಅವ್ರದ್ದು ಮತ್ತೆ ಸ್ವಲ್ಪ ಕೆಲಸ ಇತ್ತು, ಹಾಸ್ಪಿಟಲ್ ತೋರಿಸ್ಕೊಂಡ್ಬಿಟ್ಟು ಅವರು ನಮ್ಮನ್ನ ಅಲ್ಲಿ ಬಿಟ್ಬಿಟ್ಟು ಅವರು ಕೆಲಸಕ್ಕೆ ಹೋದರು. ಕೆಲಸ ಮುಗಿಸ್ಕೊಂಡು ಮತ್ತೆ ತಿರ್ಗಾ 7 ಗಂಟೆ ಆಗ್ತಾ ಇತ್ತು ನೋಡ್ರಿ. ಸೊ ಆವಾಗ ನಮ್ಮ ಗಾಡಿ ಸರ್ವಿಸಿಂಗ್ ಎಲ್ಲ ಮುಗೀತು. ಸೊ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿ ಜಾಗ ಬಿಡಬೇಕಾದ್ರೆ ನಾವು 8 ಗಂಟೆ ಆಗ್ತಾ ಇತ್ತು. ಸೊ ಗಾಡಿ ಸರ್ವಿಸಿಂಗ್ ಎಲ್ಲ ಮುಗಿಸ್ಕೊಂಡು 8 ಗಂಟೆಗೆ ಬಿಟ್ಟಿವಿ ನೋಡ್ರಿ. ಬೆಳಗಾವು ನಮ್ಮೂರಿಂದ ಆಲ್ಮೋಸ್ಟ್ 1.5 hour ಜರ್ನಿ ಐತೆ ನೋಡ್ರಿ. ಸೊ 8 ಗಂಟೆಗೆ ಬಿಟ್ಟರೆ ನಾವು ಅವತ್ತು ಆಲ್ಮೋಸ್ಟ್ 9:30 ಆಗ್ತಾ ಇತ್ತು ನೋಡ್ರಿ ಮನೆಗೆ ಬಂದ್ವಿ. ಸೊ ಅಲ್ಲಿ ಅಂದರೆ ಬರೀ ಸ್ನ್ಯಾಕ್ಸ್ ತಿಂದಿದ್ವಿ. ಮನೆಗೆ ಬಂದು ಇನ್ನೇನು ಅಡುಗೆ ಮಾಡೋದಪ್ಪ ಅಂಥೇಳಿ ಅಂದ್ಬಿಟ್ಟು ಎಲ್ಲರಿಗೂ ಸೇರಿ ಅವತ್ತು ನಮ್ಮ ಮಾವನವ್ರದ್ದು ಒಪ್ಪತ್ತಿತ್ತು. ಸೊ ಹಾಗಾಗಿ ಉಪ್ಪಿಟ್ಟೆ ತಿಂದ್ರೆ ಆಯಿತು, ಒಂದೇ ಥರ ಆಗುತ್ತೆ ಎಲ್ಲರಿಗೂ ಅಂಥೇಳಿ ಉಪ್ಪಿಟ್ಟು ಮಾಡಿದೆ ನೋಡ್ರಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.